ಇವತ್ತು ನಮ್ಮೂರಲ್ಲೇ ಒಂದು ಸೀಮಂತ ಇದೆ, ಹಾಗಾಗಿ ಈ ಸ್ಯಾರಿನ ಮತ್ತು ಈ ಥರ ಜೋಡಿಸಿ ನೋಡಿ. ನಮ್ಮೂರಲ್ಲಿ ಹಣ್ಣು ಆ ಥರ ಏನು ಸಿಗೋಲ್ಲ. ಈ ಮಧ್ಯೆ ನಾವು ಎಲ್ಲೂ ಹೋಗಿಲ್ಲ 2-3 ದಿನದಿಂದ, ಅದಕ್ಕೋಸ್ಕರ ಇದು ಒಂದು ಆಪಲ್ ಇತ್ತಷ್ಟೇ, ಅದನ್ನು ತೊಗೊಂಡಿದ್ದೀನಿ. 1 ಡಜನ್ ಬಾಳೆ ಮತ್ತು ಈ ಸ್ಯಾರಿ. ಸೊ ಹುಡುಗಿ ವೈಟ್ ಇದ್ದಾಳೆ, ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಇದು ತೊಗೊಂಡಿದ್ದೀನಿ. ಮಲ್ಲಿಗೆ ಹೂವು ಮತ್ತು ಅರಿಶಿನ ಕುಂಕುಮ, ಇದೊಂದು ಹಸಿರು ಬಳೆ, ಹಣ್ಣು ಎಷ್ಟು ತೊಗೊಂಡಿದ್ದೀನಿ. ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ವೀಡಿಯೋ ಕವರ್ ಮಾಡ್ಕೊಂಡು ನೆಕ್ಸ್ಟ್ ಪಾವಗಡದಲ್ಲಿ ಒಂದು ಸಲೂನ್ ಓಪನಿಂಗ್ ಇದೆ, ಫ್ಯಾಮಿಲಿ ಸಲೂನು, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಎಲ್ಲನೂ ಶೇರ್ ಮಾಡ್ತಾ ಹೋಗ್ತಾ ಇರ್ತೀನಿ. ಹಾಗೆಯೇ ಇನ್ನೇನು ನಾವು ಬಂದ್ವಿ ನೋಡ್ರಿ ಮನೆ ಹತ್ರ. ನಮ್ಮ ಮನೆಯಿಂದ ಒಂದು ಸ್ವಲ್ಪ ದೂರದಲ್ಲೇ ಇದೆ ಮನೆ, ಮೇನ್ ರೋಡಲ್ಲೇ. ನಮ್ಮ ಸ್ಕೂಲ್ ಟೀಚರು ಅಂದರೆ ಈಗ ಹೆಡ್ ಮೇಡಮ್ ಆಗಿದ್ದಾರೆ. ನನಗೂ ನಮ್ಮ ಮನೆಯವ್ರಿಗೂ ಮತ್ತು ನನ್ನ ಮಕ್ಳಿಗೂ ಎಲ್ರಿಗೂ ಇವರೇನೆ. ಸೊ ಗೌರ್ಮೆಂಟ್ ಸ್ಕೂಲಲ್ಲಿ ನಾವು ಓದಿದ್ದು, ಅದಕ್ಕೋಸ್ಕರ ನಾವೆಲ್ಲರೂ ಗೌರ್ಮೆಂಟ್ ಸ್ಕೂಲಲ್ಲಿ ಆಗಿರೋದ್ರಿಂದ ಒಂದೇ ಟೀಚರೇ ನಮಗೂ. ತುಂಬ ಕಷ್ಟಪಟ್ಟು ಇವರು ಮೇಲೆ ಬಂದಿರೋ ಅಂಥದ್ದು. ತುಂಬ ಖುಷಿಯಾಗುತ್ತೆ ಇವ್ರ ಬೆಳವಣಿಗೆ ಎಲ್ಲ ನೋಡಿದ್ರೆ, ಮತ್ತು ಇವ್ರ ಪ್ರೀತಿ ನೋಡಿದ್ರೆ. ಇನ್ನೊಂದು, ಸೊ ಇವರು ಈ ರೀತಿ ನಮಗೆ ಒಂದು ಪಾಠ ಹೇಳ್ಕೊಟ್ಟು ಒಂದು ಒಳ್ಳೆ ಜ್ಞಾನ ಕೊಟ್ಟಿರೋದಕ್ಕೆ ನಾನು ಈ ಮಟ್ಟಕ್ಕೆ ಬರೋಕ್ಕೆ ಸಾಧ್ಯ ಆಯಿತು ಅಂತ ಅನಿಸುತ್ತೆ. ಯಾಕಂದರೆ ಫಸ್ಟು ಗುರುಗಳಲ್ವಾ, ನಮ್ಮನ್ನು ಏನೇ ಒಂದು ವಿದ್ಯೆ ಬುದ್ಧಿ ಎಲ್ಲ ಕಲಿಸ್ಬೇಕಂದ್ರೆ ಮೇಯ್ನ್ ಗುರುಗಳೇ ಆಗಿರ್ತಾರೆ. ಹಾಗಾಗಿ ಈ ಟೀಚರ್ಗೆ ನಾನಂದರೆ ತುಂಬ ಇಷ್ಟ, ನನಗೂ ಅಷ್ಟೇ ಇವರಂದರೆ ತುಂಬ ಅಭಿಮಾನ ಜಾಸ್ತಿ. ಹಾಗಾಗಿ ನಾವು ಬರೋ ಅಷ್ಟರಲ್ಲಿ ನೋಡಿ ಇವರೆಲ್ಲ ಬಂದು ಆಗಲೇ ಕೂತಿದ್ರು. ಸರಿ ಅಂತ ಹೇಳ್ಬಿಟ್ಟು ಈಗ ಊಟಕ್ಕೆ ಅಂತ ಎಲ್ಲರೂ ಕೂತ್ಕೊಂಡಿದ್ವಿ. ಅಡುಗೆ ಅಂತೂ ತುಂಬ ಚೆನ್ನಾಗಿ ಮಾಡಿಸಿದ್ರು, ಆದರೆ ನಮ್ಗೆ ಊಟ ಮಾಡೋಕ್ಕಾಗಲಿಲ್ಲ. ಎಲ್ಲನೂ ತುಂಬ ಟೇಸ್ಟಿಯಾಗಿ ಇತ್ತು ಅಡುಗೆ ಎಲ್ಲನೂ, ಲಾಡು ಬೂಂದಿ ಎಲ್ಲ ಮಾಡಿಸಿದ್ರು. ಸೊ ನೋಡಿ ಊಟಕ್ಕೆ ಅಂತ ಕಲರ್ಫುಲ್ಲಾಗಿದೆ ಊಟ ಅಂತೂ, ಎಲ್ಲರೂ ಬಾಳೆದೆಲೆಯಲ್ಲೇ ಊಟ ಮಾಡ್ತಾ ಇರೋದು. ಆಮೇಲೆ ನಮ್ಮ ಟೀಚರು ಬರೋರ್ನೆಲ್ಲರೂ ವೆಲ್ಕಮ್ ಮಾಡ್ಕೊತ, ಮತ್ತು ಊಟಕ್ಕೆ ಯಾರ್ಯಾರು ಊಟ ಮಾಡಿಲ್ಲ ಅವ್ರಿಗೆಲ್ಲ ಊಟ ಬಡಿಸ್ರಿ, ಮತ್ತು ಅವರು ಬಡಿಸ್ಕೊಂತ ಹೇಳ್ತಾ ಈ ರೀತಿ ಓಡಾಡ್ತಾಯಿದ್ರು. ಈ ಬಿಸಿಲು ಇರೋದ್ರಿಂದ ತುಂಬ ಸಿಕ್ಕಾಪಟ್ಟೆ ಬಿಸಿಲು, ಅದಕ್ಕೋಸ್ಕರ ಮನೆಯಲ್ಲೇ ಇಟ್ಕೊಂಡಿದ್ದಾರೆ. ತುಂಬ ಚೆನ್ನಾಗೇ ಮಾಡ್ತಾರೆ ಮನೆಯಲ್ಲಾದ್ರೂ. 5 ತಿಂಗಳು ಸೀಮಂತ ಶಾಸ್ತ್ರ ನೀವು ನೋಡಿರ್ಬೋದು ನನ್ನ ವ್ಲಾಗಲ್ಲಿ, ಆವಾಗ ಬಂದಿದ್ದು. ಈಗ 9 ತಿಂಗಳು ಸೀಮಂತ ಶಾಸ್ತ್ರ, ಇವತ್ತು ಬಂದಿದ್ದೀವಿ ನಾವು. ಅದಕ್ಕೆ ಫೋನ್ ಮಾಡಿದ್ರು, ನಾನಿನ್ನು ಬರೋಕ್ಕೆ ಹೋಗ್ಬಿಡಿ ಮನೆ ಹತ್ರ ಕರೆಯೋದಕ್ಕೆ, ನಾವು ಬರ್ತೀವಿ. ಯಾಕಂದರೆ ಅವರು ಪಾಪ ಬಿಸಿಲಲ್ಲಿ ಓಡಾಡ್ಕೊಂಡು ಎಲ್ಲಿ ನಾವು ಇರಲಿಲ್ಲ ಅವತ್ತು, ಅದಕ್ಕೋಸ್ಕರ ಮನೆ ಹತ್ರ ಏನು ಬರಬೇಡ್ರಿ, ನಾವು ಬರ್ತೀವಿ ಹೇಳ್ರಿ ಅಂತಂದು ಹೇಳ್ಬಿಟ್ಟು ಇಲ್ಲಿ ಬಂದಿದ್ದಾಯಿತು. ಸ್ಯಾರಿ ನಾನು ಅದನ್ನು ವೇರ್ ಮಾಡಿದ್ದೀನಿ. ಇದನ್ನು ಆಗಲೇ ನಾನು ವಾಲ್ಮೀಕಿ ಹಬ್ಬದಲ್ಲಿ ಮತ್ತು ಇನ್ನೊಂದೆರಡು ಫಂಕ್ಷನ್ಸಲ್ಲಿ ಹಾಕಿದ್ದೆ. ಏನಂದರೆ ಇದಕ್ಕೆ ರೇಷ್ಮೆ ಸೀರೆಗಳು ಮತ್ತು ಈ ಸಿಲ್ಕ್ ಸೀರೆಗಳೆಲ್ಲ ಉಡೋಕ್ಕಾಗಲ್ಲ. ಹಾಗಾಗಿ ನಾನು ಈ ಥರ ಸ್ಯಾರಿ ಉಟ್ಕೊಂಡು ಬನಾರಸಿಯಲ್ಲಿ ಇದು ಹುಟ್ಟಿರೋದು ನಾನು. ಆಮೇಲೆ ಬಂದಿರೋಂಥ ರಿಲೇಷನ್ಸು ಪರಿಚಯಸ್ಥರು ಎಲ್ಲರೂ ಊಟಕ್ಕೆ ಅಂತ ಕೂತವ್ರೆ. ನಮ್ಮ ಮನೆಯವ್ರ ಪಾಪ ನೋಡಿ, ಅವ್ರು ಊಟ ಮಾಡ್ತಾಯಿಲ್ಲ ಅಂದರೆ ಎಲ್ಲರದು ವೀಡಿಯೋ ಕವರ್ ಮಾಡ್ತಾವ್ರೆ. ಬಡ್ಸೋಕ್ಕೆ ಅಂತಂದು ಇಟ್ಕೊಂಡಿರೋದು ಅಡುಗೆ ಎಲ್ಲ ವೀಡಿಯೋ ಶೂಟ್ ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ ಊಟ ಎಲ್ಲನೂ. ಅವರಷ್ಟೇ ಎಲ್ಲೇ ಹೋದರೂ ಪಾಪ ವೀಡಿಯೋ ಶೂಟ್ ಮಾಡ್ತಾ ಇರ್ತಾರೆ, ಬೇಗ ಊಟ ಮಾಡಲ್ಲ. ನೀನು ಊಟ ಮಾಡು, ನಾನು ಮಾಡ್ತೀನಿ ಅಂತಂದು ಹೇಳ್ತಾರೆ. ನಿಜ ತುಂಬ ಖುಷಿ ಅನಿಸುತ್ತೆ, ಯಾಕೆಂದರೆ ಆ ಥರ ಗಂಡ ಸಪೋರ್ಟಿವ್ ಆಗಿದ್ದಾರಲ್ಲ. ಸ್ವಲ್ಪ ಜನ ಅದನ್ನು ಬ್ಯಾಡಾಗೂ ತಿಳ್ಕೊತಾರೆ, ಸ್ವಲ್ಪ ಜನ ಪರವಾಗಿಲ್ಲಪ್ಪ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋ ಗಂಡ ಸಿಕ್ಕಿದ್ದೇನೆ ಅಂತಾರೆ. ಸ್ವಲ್ಪ ಜನ ಇವಳು ಹೆಂಗೆ ಆಡಿದ್ರೆ ಹಂಗೆ ಆಡ್ತಾನೆ ಗಂಡ, ಇವಳು ಎಲ್ಲಿಗೋದ್ರೆ ಅಲ್ಲಿ ಹಿಂದೆ ಹೋಗ್ತಾನೆ, ಎಲ್ಲಿದ್ದರೆ ಅಲ್ಲಿರ್ತಾನೆ ಅಂತಂದು ಸ್ವಲ್ಪ ಜನ ಬ್ಯಾಡಾಗಿ ಮಾತಾಡೋರೆಲ್ಲ ನಾವಂದರೆ ಆಗದೇ ಇರೋರು, ನಮ್ಮ ಬೆಳವಣಿಗೆ ಕಂಡು ಆಗದೇ ಇರೋರು ಮಾತ್ರ ಆ ರೀತಿ ಮಾತಾಡ್ತಾರೆ. ನಮ್ಮನ್ನು ಒಳ್ಳೇದು ಬಯಸೋರು, ನಮ್ಮನ್ನು ಇಷ್ಟಪಡೋರು ಯಾವತ್ತಿಗೂ ಹಂಗೆ ಮಾತಾಡೋಲ್ಲ. ತುಂಬ ಖುಷಿಯಾಗುತ್ತೆ ನಿಮ್ಮನ್ನು ನೋಡಿದ್ರೆ. ಗಂಡ ಹೆಂಡ್ತಿನ ಇಬ್ಬರು ಜೊತೆಯಲ್ಲಿ ಹೋಗ್ತೀರಾ, ಈ ರೀತಿ ವಿಡಿಯೋ ಶೂಟ್ಸ್ ಇದ್ದರೆ ಫಂಕ್ಷನ್ಸ್ ಇದ್ದರೆ ಜೊತೆಯಲ್ಲೇ ಓಡಾಡ್ತೀರಾ, ಏನೋ ನಿಮ್ಮ ಬಾಂಡಿಂಗ್ ನೋಡಿದ್ರೆ ತುಂಬ ಖುಷಿಯಾಗುತ್ತೆ ಅಂತಂದು ಹೇಳ್ತಾರೆ. ಸೊ ಅದಕ್ಕೆ ಅಲ್ಲೇ ಇದೆ ನೋಡಿ ಡಿಫ್ರೆನ್ಸ್ ಎಷ್ಟಿದೆ. ಮೈಂಡ್ಸೆಟ್ ತಿಳ್ಕೊಳ್ಳೋ ಮೈಂಡ್ಸೆಟ್ ಮೇಲೆ ಇರುತ್ತೆ ಅಷ್ಟೇ. ಒಟ್ಟಿನಲ್ಲಿ ಇಷ್ಟಪಡೋರು ಯಾವತ್ತೂ ಕೇಳನ್ನೋದು ಬಯಸಲ್ಲ. ಇದು ನಾನು ತಿಳ್ಕೊಂಡಿರೋವಂಥದ್ದು, ನಂಬಿರೋ ಅಂಥದ್ದು. ಈಗ ಆ ಹುಡುಗಿನ ಕೂರಿಸ್ಬಿಟ್ಟು ಈಗ ಶಾಸ್ತ್ರ ಮಾಡ್ತಾವ್ರೆ. ಫಸ್ಟ್ಗೆ ಮಗಳು ತುಂಬ ಶಾಸ್ತ್ರ ಮಾಡಬೇಕಲ್ವ, ಹಾಗಾಗಿ ಹುಡುಗಿ ಮಾತ್ರ ತುಂಬ ಚೆನ್ನಾಗಿದ್ದಾಳೆ. ನಾನು ಆ ವಿಡಿಯೋಸಲ್ಲೂ ಹಂಗೆ ಹೇಳಿದ್ದೆ, ದೃಷ್ಟಿಯಾಗುತ್ತೆ ಸ್ವಲ್ಪ, ಅದಕ್ಕೋಸ್ಕರ ನೋಡಿ ಈ ಸ್ಯಾರಿ ಮತ್ತು ಒಡವೆ ಎಲ್ಲ ಹಾಕಿದ್ದಾರೆ. ಸೊ ಸಿಂಪಲ್ಲಾಗೆ ತುಂಬ ಗ್ರ್ಯಾಂಡಾಗೂ ಇತ್ತು, ಸಿಂಪಲ್ಲಾಗೂ ಇತ್ತು, ಮನೆಯಲ್ಲೇ ಆಗಿರೋದ್ರಿಂದ. ಹಾಗಾಗಿ ಅವ್ರು ಶಾಸ್ತ್ರ ಮಾಡ್ತಾವ್ರೆ, ಅರಿಶಿನ ಎಲ್ಲ ಹಚ್ಬಿಟ್ಟು. ಮತ್ತು ಅಲ್ಲಿ ಸ್ವೀಟ್ ಎಲ್ಲ ಇಟ್ಟಿರ್ತಾರಲ್ಲ, ಆ ಸ್ವೀಟ್ಸ್ ಎಲ್ಲನೂ ಆ ಹುಡುಗಿ ಕೈಲಿ ತಿನ್ನಿಸ್ಬೇಕು, ಮುಟ್ಟಿಸ್ಬೇಕು ಆ ರೀತಿ. ಯಾಕಂದರೆ ಮತ್ತೆ ಡೆಲಿವರಿ ಆಗುತ್ತೆ, ಮತ್ತು ಒಂದು ಸ್ವಲ್ಪ ದಿನ ತಿನ್ನೋ ಹಾಗಿಲ್ವಲ್ಲ ಅದೆಲ್ಲನೂ, ಅದಕ್ಕೋಸ್ಕರ ಕೊನೆ ಬೈಕೆ ಅಂತಂದು ಹೇಳ್ಬಿಟ್ಟು 9 ತಿಂಗಳು ಸೀಮಂತ ಮಾಡಿಬಿಟ್ಟು ಈ ರೀತಿ ಎಲ್ಲ ನೋಡಿ ಅವರು ತಿನ್ನಿಸ್ತಾರೆ ಜಾಂಗೀರೆಲ್ಲನೂ. ಅದು ಫೋಟೋಸ್ ಎಲ್ಲ ತಗೊತಾ ಇದ್ರು ಕ್ಯಾಮ್ರಾಮ್ಯಾನು. ತುಂಬ ಚೆನ್ನಾಗಿರುತ್ತೆ ಈ ಥರ ಕ್ಲಿಪ್ಸ್ ಎಲ್ಲನೂ ಇದ್ದರೆ. ನಾವು ಯಾವಾಗಲಾದರೂ ಸರಿನೇ ನೋಡ್ಕೊಂಡು ಆರಾಮಾಗಿ ಖುಷಿ ಪಡ್ಬೋದು. ಅವಾಗ ಹಿಂಗಿದ್ನಲ್ಲ ನಾನು, ಸೊ ಈ ಥರ ಎಲ್ಲರೂ ಬಂದಿದ್ರಲ್ಲ, ಈ ಥರ ಮಾಡಿದ್ರಲ್ಲ ನನ್ನ ಸೀಮಂತ ಅನ್ನೋದೊಂದು ನೆನಪಿರುತ್ತೆ. ನನಗೆ ಆ ಥರ ನೆನಪುಗಳು ಏನು ಉಳ್ಕೊಂಡಿಲ್ಲ. ಇನ್ನು ಉಳ್ಕೊಂಡಿರೋ ನೆನಪುಗಳಂದರೆ ನನ್ನ ಯೂಟ್ಯೂಬ್ ವೀಡಿಯೋಸ್ ಅಷ್ಟೇ, ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ ನನ್ನ ಜೀವನದಲ್ಲಿ ನೆನಪು ಅನ್ನೋದು. ಯಾಕಂದರೆ ಫೋಟೋಸು ವೀಡಿಯೋಸ್ ಆ ಥರ ಏನೂ ಇಲ್ಲ, ಇರೋದೇ ಯೂಟ್ಯೂಬ್ ವೀಡಿಯೋಸು ಅಷ್ಟೇ. ನೋಡಿ ಏನು ಸಖತ್ತಾಗಿದ್ದಾಳಲ್ಲ ಹುಡುಗಿ, ದೃಷ್ಟಿ ಆಗ್ಬಿಡುತ್ತೇನೋ ಅನ್ನೋದೇ ಒಂಥರ ಭಯ ಯಾವಾಗಲೂ ಹೊಗಳಿದ್ರೆ. ಪರವಾಗಿಲ್ಲ, ಚೆನ್ನಾಗಿರಲಿ ಗಂಡ ಹೆಂಡ್ತಿ. ಇವ್ರದ್ದು ಲವ್ ಅಂಡ್ ಅರೇಂಜ್ಡ್ ಮ್ಯಾರೇಜ್ ಆಗಿರೋದು.
ಮತ್ತು ದೊಡ್ಡ ಮಗಂದು ಅಷ್ಟೇ ಲವ್ ಆ್ಯಂಡ್ ಅರೇಂಜ್ಡ್ ಮ್ಯಾರೇಜು. ತುಂಬ ಚೆನ್ನಾಗಿದ್ದಾರೆ. ಇವ್ರಿಗೆ ಹೆಣ್ಮಕ್ಳಿಲ್ಲ ನಮ್ಮ ಟೀಚರ್ಗೆ. ಸೊ ಇಬ್ಬರು ಗಂಡು ಮಕ್ಕಳೇ ಆಗಿರೋದ್ರಿಂದ ಸೊಸೆಯರ್ನಂತೂ ತುಂಬ ಚೆನ್ನಾಗಿ ನೋಡ್ಕೊತಾರೆ. ಸ್ವಂತ ಮಕ್ಕಳಿದ್ದಿದ್ರು ಆ ರೀತಿ ನೋಡ್ಕೊತಿದ್ರೋ ಇಲ್ಲ ಅನಿಸುತ್ತೆ, ಯಾಕಂದ್ರೆ ಅಷ್ಟು ಚೆನ್ನಾಗಿ ನೋಡ್ಕೊತಾರೆ. ನಿಮಗೆ ತೋರಿಸ್ತೀನಿ ಆಮೇಲೆ. ಈಗ ಗಂಡನ ಜೊತೆ ಸ್ವಲ್ಪ ಫೋಟೋಸ್ ಎಲ್ಲ ಇಟ್ಕೊಂಡ್ರು, ಸ್ವಲ್ಪ ಸ್ಟೈಲ್ಸ್ ಎಲ್ಲ ಹೇಳ್ಕೊಡ್ತಾ ಇದ್ರು ಕ್ಯಾಮ್ರಾಮೇನು. ಆ ರೀತಿ ಈ ರೀತಿ ನಿಂತ್ಕೊಂಡೆಲ್ಲನೂ ನಮ್ಮ ಟೀಚರ್ ಅಂತ ಹೇಳಿದ್ನಲ್ಲ, ಸೊ ಇವ್ರ ಸ್ಪೆಕ್ಸ್ ಇಟ್ಟಿದ್ದಾರೆ ನೋಡಿ, ಅವರೇನೆ ಲಕ್ಷ್ಮಿ ಟೀಚರ್ ಅಂತಂದು ಹೇಳ್ಬಿಟ್ಟು ನಾವು ಟೀಚರ್ ಅಂತಂದೇ ಕರೆಯೋದು ಮುಂಚೆಯಿಂದಲೂ. ಈಗ ಅರ್ಶಿನ ಕುಂಕುಮ ಇಡ್ತಾರಲ್ಲ ಅವರೇನೆ, ಅವ್ರ ಸೊಸೆ, ಚಿಕ್ಕ ಸೊಸೆ ಇವ್ರದ್ದು ಸೀಮಂತ. ನಮಗೆ ಪಾಠ ಎಲ್ಲ ಹೇಳ್ಕೊಟ್ಟಿರೋ ಅಂಥ ಟೀಚರ್ ಇವರು, ಅಕ್ಷರ ಕಲಿಸಿರೋ ಅಂಥ ಟೀಚರ್ ಅಂತಂದೇ ಹೇಳ್ಬೋದು. ಈಗ ಇವರು ಏನೋ ಮಗನಿಗೆ ಹೇಳಿ ಕಳಿಸ್ತಾ ಇದ್ರು. ಈಗ ಇವರು ಶಾಸ್ತ್ರ ಮಾಡ್ತಾವ್ರೆ. ಶಾಸ್ತ್ರ ಎಲ್ಲ ಮುಗಿದು ಆದಮೇಲೆ ಮತ್ತೆ ನಾನು ಅಲ್ಲಿ ರೆಡಿ ಆಗಿದ್ದೀನಿ, ಯಾಕಂದರೆ ಪಾವಗಡ ಬೇರೆ ಹೋಗಬೇಕು. ಹಂಗಾಗಿ ಈಗ ಬಳೆ ಅಂದರೆ ಯಾವ ಬಳೆ ಹಾಕ್ತಿದ್ದಾರೆ ನಾನು ಹೇಳ್ತೀನಿ ಅನ್ನಲ್ಲ ಆಮೇಲೆ. ದೊಡ್ಡ ಸೊಸೆ ಆ ಕಡೆ ಗ್ರೀನ್ ಸ್ಯಾರಿ ಹುಟ್ಟಿದಾರಲ್ಲ ಅವರು ದೊಡ್ಡ ಸೊಸೆ, ಅಲ್ಲಿ ಕೂತಿರೋದು ಚಿಕ್ಕ ಸೊಸೆ. ಇಬ್ಬರಿಗೂ ಎರಡೆರಡು ಬಳೆ ಮಾಡಿಸಿದ್ದಾರೆ, ಗೋಲ್ಡ್ ಬಳೆಗಳು, ಗಿಫ್ಟ್ ಅಂತಂದೇ ಹೇಳ್ಬೋದು. ದೊಡ್ಡ ಸೊಸೆಗೆ ಅವಾಗ ಮಾಡಿಸಿರ್ಲಿಲ್ಲೇನೋ, ಅದಕ್ಕೆ ಈಗ ಒಟ್ಟಿಗೆ ಚಿಕ್ಕ ಸೊಸೆಗೂ ತಂದಿದ್ದಾರಲ್ಲ, ಅದಕ್ಕೋಸ್ಕರ ದೊಡ್ಡ ಸೊಸೆಗೂ ಎರಡು, ಚಿಕ್ಕ ಸೊಸೆಗೂ ಎರಡು, ಈ ರೀತಿ ಎರಡೆರಡು ಬಳೆ ಮಾಡಿಸಿದ್ದಾರೆ. ಅದು ಸೊಸೆಂದ್ರ ಕೈಲೇ ಆಗ್ತಾಯಿದ್ದಾರೆ. ತುಂಬ ಒಡವೆಗಳು ಮಾಡಿಸ್ಕೊಟ್ಟಿದ್ದಾರೆ ಸೊಸೆಂದ್ರಿಗೆ. ತುಂಬ ಖುಷಿ ಅನಿಸುತ್ತೆ, ಯಾಕಂದರೆ ಈ ಥರ ಅತ್ತೆ ಸಿಗೋಕ್ಕೂ ಪುಣ್ಯ ಮಾಡಿರಬೇಕು. ಈಗಿನ ಕಾಲದಲ್ಲಿ ಮಕ್ಳು ಇಟ್ಕೊಂಡ್ರೆ ನೋಡದೇ ಇರೋ ಅಂಥ ತಾಯರೇ ಇದ್ದಾರೆ ತುಂಬ ಜನ, ನಾವು ನೋಡ್ತಾ ಇದ್ದೀವಿ. ಅಂಥದ್ರಲ್ಲಿ ಸೊಸೆಂದ್ರಿಗೆ ಈ ರೀತಿ ಮಾಡಿಸ್ಕೊಡ್ಬೇಕು ಅನ್ನೋದು ಏನಿದೆ, ಆದರೂ ಮಾಡಿಸ್ಕೊಡ್ತಿದಾರಲ್ಲ, ಸೊ ಅವ್ರ ಗುಣನ ನಾವು ಮೆಚ್ಕೋಬೇಕು. ಸೊ ಹಂಗಾಗಿ ನನಗೆ ತುಂಬ ಇಷ್ಟನಪ್ಪ, ಯಾವ ಸೊಸೆಗೂ ಭೇದ ಭಾವ ಮಾಡ್ದೇನೆ ಇಷ್ಟು ಚೆನ್ನಾಗಿ ನೋಡ್ಕೊತಾರಲ್ಲ ಅಂತ ಅನಿಸುತ್ತೆ ನನಗೆ. ಅದೇ ರೀತಿಯೇ ಇರಲಿ, ಅವ್ರ ಕುಟುಂಬ ತುಂಬ ಚೆನ್ನಾಗಿರಲಿ ಕೊನೆವರೆಗೂ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ನಾನು ಸ್ಯಾರಿ ಅದೆಲ್ಲ ತೋರಿಸಿದ್ನಲ್ಲ ಮನೆ ಹತ್ರ, ಅದನ್ನು ತೊಗೊಂಡು ಬಂದು ಈಗ ಅರಿಶಿನ ಕುಂಕುಮ ಇಟ್ಬಿಟ್ಟು ಊಟ ಆಗಲೇ ಮುಗಿಸಿದ್ದೀವಿ. ಈಗ ಸದ್ಯಕ್ಕೆ ಶಾಸ್ತ್ರ ಮಾಡಿಬಿಟ್ಟು ನಾವು ಹೊರಡೋಣ ಅಂತಂದು. ಯಾಕಂದರೆ ಪಾವಗಡದಲ್ಲಿ ಒಂದು ಸಲೂನ್ ಓಪನಿಂಗ್ ಬೇರೆ ಇದೆ, ಅವರು ನಮ್ಮನ್ನು ಕರೆದಿದ್ದಾರೆ. ಅಲ್ಲಿ ಹೋಗ್ಬಿಟ್ಟು ಮುಖ ತೋರಿಸ್ಕೊಂಡು ನೆಕ್ಸ್ಟು ನಾವು ಇನ್ನು ಅಂದರೆ ನಮ್ಮ ಮನೆಯವರಿದ್ದಾರಲ್ಲ, ಅವ್ರ ತಮ್ಮನ ಹೆಂಡತಿದ್ದು ಡೆಲಿವರಿ ಆಗಿದೆ ಪಾವಗಡದಲ್ಲಿ. ಹಾಗಾಗಿ ಅಲ್ಲಿ ಮಗನ್ನು ಮತ್ತು ಅವ್ರನ್ನೂ ನೋಡ್ಕೊಂಡು ಬರೋಕ್ಕೆ ಹೋಗಬೇಕು. ಗಂಡು ಪಾಪುನೇ, ಮೊದಲನೇದು ಗಂಡು, ಈಗಿಂದು ಗಂಡು. ನಮಗೂ ಅಷ್ಟೇ 2 ಗಂಡು ಮಕ್ಕಳು, ಅವ್ರಿಗೂ 2 ಗಂಡು ಮಕ್ಕಳು ಅಷ್ಟೇ, ಹೆಣ್ಮಕ್ಳಿಲ್ಲ ಇಬ್ರಿಗೂ. ಈಗ ಬಂದಿರೋಂಥ ರಿಲೇಷನ್ಸ್ ಎಲ್ಲರೂ ಈಗ ಶಾಸ್ತ್ರ ಮಾಡಬೇಕು ಅಂದರೆ ಮುಯ್ ಕೊಡಬೇಕು, ಸೀರೆಗಳೆಲ್ಲ ತಂದಿದ್ದಾರೆ. ಎಲ್ಲರೂ ಒಬ್ಬೊಬ್ಬರಾಗಿ ಹೋಗ್ತಾವ್ರೆ. ನಾನು ಕೊಟ್ಬಿಟ್ಟು ಇಲ್ಲಿ ನಿಂತಿದ್ದೀನಿ ನೋಡ್ರಿ. ನಮ್ಮ ಮನೆಯವ್ರು ಸ್ವಲ್ಪ ವೀಡಿಯೋ ಕವರ್ ಎಲ್ಲ ಮಾಡಿದ್ದಾರೆ ಚೆನ್ನಾಗಿ. ಇಲ್ಲಿ ಕ್ಯಾಮ್ರಾಮ್ಯಾನು ಅಷ್ಟೇ ಪಾಪ ತುಂಬ ಚೆನ್ನಾಗಿ ತಕ್ಕೊಡ್ತಾಯಿದ್ರು. ಮೇಯ್ನ್ ಇನ್ನೊಂದು ಏನಂದರೆ, ನಮ್ಮ ಹಳ್ಳಿ ಕಡೆ ಅಂದರೆ ಸ್ವಲ್ಪ ಹಾಗೇ ಸ್ವಲ್ಪ ಜಾಸ್ತಿ ಜನ ಬರೋದು ಮತ್ತು ಈ ಥರ ಮುಯಿಗಳು ಕೊಡೋದೆಲ್ಲ ಜಾಸ್ತಿನೇ ಇರುತ್ತೆ. ಸೊ ಹಂಗಾಗಿ ಹುಡುಗಿಗೆ ಸೆಕೆನೂ ಜಾಸ್ತಿ ಇತ್ತು. ಅದರಲ್ಲಿ ಫ್ಯಾನ್ ಎಲ್ಲ ಹಾಕ್ಬಿಟ್ಟು ವಿಂಡೋಸ್ ಎಲ್ಲ ತೆಗ್ದಿತ್ತು. ಪರವಾಗಿಲ್ಲ ಅಂತ ಅನ್ನಿಸ್ತಾ ಇತ್ತು. ಇನ್ನು ಚೌಟ್ರಲ್ಲಿ ಹೊರಗಡೆ ಇನ್ನೇನಕ್ಕೆ ಬಿಸಿಲು ಜಾಸ್ತಿ ಐತೆ ಅಂತಂದು ಹೇಳ್ಬಿಟ್ಟು ಇಲ್ಲಿ ಒಳಗಡೆ ಮಾಡಿರೋವಂಥದ್ದು. ಇವ್ರ ಫ್ಯಾಮಿಲಿ ಎಲ್ಲರೂ ನಿಂತ್ಕೊತಾರೆ, ನಾನು ತೋರಿಸ್ತೀನಿ ಒಂದು ಸಾರಿ. ಅಂದರೆ ಚಿಕ್ಕ ಮಗ ನಿಂತ್ಕೊಂಡೆಲ್ಲ ನನಗೆ ನೆನಪಿಲ್ಲ. ಈಗ ಸದ್ಯಕ್ಕೆ ಇವ್ರು ಯಾರ್ಯಾರು ಅಂತ ನಾನು ಹೇಳ್ತೀನಿ ವೀಡಿಯೋದಲ್ಲೇ, ಹಾಗೆ ನೋಡ್ತಾ ಇರಿ. ಸೊ ಇನ್ನೇನು ಬಂದಿರೋ ಅಂತಾರೆ ಎಲ್ಲರೂ, ಇನ್ನೂ ಅರ್ಧ ಭಾಗ ಕೊಟ್ಟಿದ್ರು, ಇನ್ನೂ ಅರ್ಧ ಭಾಗ ಇದ್ದರು. ಅಷ್ಟರಲ್ಲಿ ನಾವು ಹೊರಡ್ತೀವಿ, ನೀವು ಫ್ಯಾಮಿಲಿ ಎಲ್ಲ ನಿಂತ್ಕೊಳ್ರಿ ಅಂತ ಅಂದಿದ್ದಕ್ಕೆ ಸರಿ ಅಂತಂದು ಹೇಳ್ಬಿಟ್ಟು ಈಗ ನಿಂತ್ಕೊಂಡಿದ್ದಾರೆ. ಚಿಕ್ಕ ಮಗ ಬಂದಿಲ್ಲ, ಅಂದರೆ ಪ್ರೆಗ್ನೆನ್ಸಿ ಇದ್ದಾರಲ್ಲ, ಸೀಮಂತದ ಮಾಡ್ಕೊತಾ ಇದ್ದಾರಲ್ಲ, ಅವ್ರ ಹಸ್ಬೆಂಡ್ ಇದಕ್ಕೆ ಬಂದಿಲ್ಲ ವೀಡಿಯೋಗೆ. ದೊಡ್ಡ ಮಗ ಹೆಂಡತಿ, ದೊಡ್ಡ ಸೊಸೆ, ದೊಡ್ಡ ಮಗ ನಮ್ಮ ಟೀಚರ್ಗೆ. ಇವರು ಕೂತಿರೋರು ಚಿಕ್ಕ ಸೊಸೆ, ಅವ್ರ ಗಂಡ ಹೆಂಡತಿ ಇಬ್ರು. ಆಮೇಲೆ ನಾನೆಲ್ಲ ಹೇಳ್ಬಿಟ್ಟು ಅವ್ರಿಗೆ ಬಾಯ್ ಮಾಡಿ ಮತ್ತು ತಾಂಬೂಲ ಕೊಟ್ಟರು, ಅದನ್ನ ತೊಗೊಂಡು ಮತ್ತೆ ಹೊರಗಡೆ ಬಂದು ಒಂದು ಕ್ಲಿಪ್ನ ತೋರಿಸಿದ್ದು. ಅಲ್ಲಿಂದ ನಾನು ನೆಕ್ಸ್ಟು ಈಗ ವೀಡಿಯೋ ಶುರು ಮಾಡ್ತಾ ಇರೋದು ಪಾವಗಡದಲ್ಲಿ. ಸೊ ಪಾವಗಡ ನೋಡ್ತಾ ಇರ್ಬೋದು, ಎಂಟ್ರಿ ಆದ್ವಿ. ಇಲ್ಲಿ ನಾವು ಬರೋಷ್ಟರಲ್ಲಾಗಲೇ ಎಲ್ಲ ಓಪನಿಂಗ್ ಎಲ್ಲ ಆಗೋಗಿತ್ತು. ಇನ್ನು ಹೆಂಗಿದ್ರು ಇನ್ವೈಟ್ ಮಾಡಿದ್ರಲ್ಲ ಸರಿ ಅಂತ ಹೇಳ್ಬಿಟ್ಟು ಹೋಗಿ ಮುಖ ತೋರಿಸ್ಕೊಂಡು ಅವ್ರ ಜೊತೆ ಮಾತಾಡ್ಕೊಂಡು ಬರೋಣ ಅಂತಂದು. ಹಾಗೆ ಇದು ಡೆಲಿವರಿನೂ ಆಗಿತ್ತಲ್ಲ, ಅವ್ರನ್ನೂ ನೋಡ್ಕೊಂಡು ಬರೋಂಗಾಗುತ್ತೆ ಹಾಸ್ಪಿಟ್ಲಲ್ಲಿ ಅಂತಂದು ಹೇಳ್ಬಿಟ್ಟು ಈಗ ಹೋಗ್ತಾ ಇರುವಂಥದ್ದು. ಆಗಲೇ ಬ್ಯಾನರ್ಸ್ ಎಲ್ಲ ಹಾಕಿದ್ದಾರೆ, ನೋಡ್ತಾ ಇರ್ಬೋದು. ಲಾರ್ಡ್ಸ್ ಫ್ಯಾಮಿಲಿ ಸಲೂನ್ ಅಂತಂದು ಹೇಳ್ಬಿಟ್ಟು ಇವ್ರದ್ದು ಸಲೂನ್ ಬಂದುಬಿಟ್ಟು ನೋಡಿ, ಲಾರ್ಡ್ಸ್ ಫ್ಯಾಮಿಲಿ ಸಲೂನ್ ಮೇಲ್ಗಡೆ. ಅಂದರೆ ಹೊಸದು ಡೀಲಕ್ಸ್ ಬೇಕ್ರಿ ಇದೆ ಬೆಂಗಳೂರು ರೋಡಲ್ಲಿ, ಅದ್ರ ಮೇಲ್ಗಡೆನೇ ಆಗಿರುವಂಥದ್ದು ಇದು ಹೊಸದು. ಇಲ್ಲಿಂದ ಈಗ 40% ಆಫ್ ಇದೆ ನೋಡಿ. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇರೋ ಆರಾಮಾಗಿ ಹೋಗ್ಬೋದು. ಸೊ ಸಲೂನ್ ಎಲ್ಲನೂ ಚೆನ್ನಾಗಿದೆ ಅಂತಂದು ಹೇಳ್ತಿದ್ದಾರೆ. ಆದರೆ ನಾನಿನ್ನೂ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಶೇರ್ ಮಾಡ್ಕೊತೀನಿ ಇವ್ರ ಹತ್ರ ಏನೇನು ಬೆನಿಫಿಟ್ಸ್ ಇದೆ, ಸೊ ಯಾವ್ಯಾವ ಥರ ಇವರು ಇದು ಮಾಡ್ತಾರೆ, ಸ್ಕಿನ್ ಹೇರು ಎಲ್ಲನೂ ಅಂತಂದು ಹೇಳ್ಬಿಟ್ಟು ನಾನೆಲ್ಲ ತಿಳ್ಕೊಂಡು ನಿಮಗೆ ಎಕ್ಸ್ಪ್ಲೈನಾಗಿ ಒಂದು ವೀಡಿಯೋನ ಮಾಡ್ತೀನಿ ನಾನು. ಈಗ ಸದ್ಯಕ್ಕೆ ನಾವು ಬರೋಷ್ಟರಲ್ಲಿ ಆಗಲೇ ಎಲ್ಲ ಓಪನಿಂಗ್ ಆಗಿತ್ತು. ಸೊ ಬಂದಿರೋಂಥ ರಿಲೇಷನ್ಸ್ ಎಲ್ಲ ತುಂಬ ಜನ ಇದ್ದರು. ಇವರೇ ಸಿಸ್ಟರ್ ಈ ಸಲೂನ್ನ ನಡೆಸ್ಕೊಂಡು ಹೋಗೋರು. ಸೊ ಹಂಗಾಗಿ ಅವರು ನನ್ನನ್ನು ಮಾತಾಡಿಸ್ತಾ ಇದ್ರು. ಹಾಗೆ ಮಾತಾಡ್ತಾ ನಿಂತಿದ್ವಿ. ಸ್ವಲ್ಪ ನಮಗೂ ಟೈಮ್ ಸ್ಪೆಂಡ್ ಆದಂಗೆ ಆಯಿತು. ಯಾಕೆಂದರೆ ತುಂಬ ಜನ ಎಲ್ಲ ಇಲ್ಲಿ ನಮ್ಮ ವೀಡಿಯೋಸ್ ನೋಡುವಂತಾರೆ. ತುಂಬ ಚೆನ್ನಾಗಿ ಮಾತಾಡಿಸಿದ್ರು ಎಲ್ಲರೂ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೇಯ್ನ್ ಸಲೂನ್ ಅನ್ನೋದು ನಮ್ಮ ಪಾವಗಡ ರೇಂಜ್ಗೆ ಇದು ತುಂಬ ದೊಡ್ಡದೇ ಆಗೋಯ್ತು. ಅಷ್ಟು ಚೆನ್ನಾಗಿ ಹೈಜಿನಿಕ್ಕಾಗಿ ಮಾಡಿದ್ದಾರೆ.
ಸೊ ನೋಡಿ ನಮ್ಮ ಸುತ್ತಮುತ್ತ ಹಳ್ಳಿಯವರಾಗಿರ್ಬೋದು, ನಮ್ಮ ಪಾಗಡದವರಾಗಿರ್ಬೋದು ಈ ಸಲೂನ್ಗೆ ಒಮ್ಮೆ ಭೇಟಿ ಕೊಡ್ಬೋದು. ಯಾಕಂದರೆ ತುಂಬ ಪ್ರೊಫೆಷ್ನಲ್ ಆಗಿ ಮಾಡ್ತಾರೆ ಅಂತ ಇಲ್ಲಿ ಎಲ್ಲ ನೋಡ್ತಾ ಇದ್ರೆ ನಂಗೆ ಅನ್ನಿಸ್ತಾ ಇದೆ. ನೆಕ್ಸ್ಟ್ ನಾನು ಹೇಳಿದ್ನಲ್ಲ ಒಂದು ವ್ಲಾಗಲ್ಲಿ ಕ್ಲಿಯರಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ಕ್ಲಿಯರಾಗಿ ಸಲೂನು ತೋರಿಸ್ತೀನಿ. ಅಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ಏನಂದರೆ ಇದು ಹೇರು ಏನೇನು ಕಲರು ಮಾಡಿಸ್ಕೋಬೋದು ಅಂತ ಒಂದು ಕ್ಯಾಟ್ಲಾಗ್ ಕೊಟ್ಬಿಟ್ರೆ ಮುಂಚೆನೇ ನಮಗೆ ಗೊತ್ತಿರಲ್ಲ ಯಾವ್ಯಾವ ಕಲರ್ ಬರುತ್ತೆ, ಯಾವ ಕಲರ್ ಹಾಕಿದ್ರೆ ಹೇರ್ ಯಾವ ಕಲರ್ ಬರುತ್ತೆ ಅನ್ನೋದು ಗೊತ್ತಾಗಲ್ವಲ್ಲ. ಸೊ ಹಂಗಾಗಿ ಅವರೊಂದು ಚಾರ್ಟೇ ಕೊಟ್ಟರು, ಇದರಲ್ಲಿ ಈ ಥರ ನೋಡಿ ಸೆಲೆಕ್ಷನ್ ಮಾಡ್ಕೋಬೋದು ಅಂತಂದು. ತುಂಬ ಚೆನ್ನಾಗಿತ್ತು ಐಡಿಯಾ, ನನಗೇನು ಇಷ್ಟ ಆಯಿತು. ನೋಡಿ ಇವ್ರ ಫ್ಯಾಮಿಲಿ ಎಲ್ಲ ನಿಂತ್ಕೊಂಡು ಈ ರೀತಿ ಫೋಟೋಸ್ ಎಲ್ಲ ಇಡ್ಸ್ಕೊತಾ ಇದ್ರು. ಹಾಗೆ ಇಲ್ಲಿ ವರ್ಕ್ ಮಾಡುವಂಥ ಹುಡುಗರು ಮತ್ತು ಹುಡುಗಿರು. ಸೊ ಅವರು ಒಳಗಡೆ ಇಬ್ಬರು ಜನ ಇದ್ದರು, ಮತ್ತು ಈಚೆ ಕಡೆ ಒಂದಿಬ್ಬರು ಇದ್ದರು. ಆದರೆ ನಾವು ಒಳಗಡೆ ಮಾತ್ರ ತೊಗೊಂಡಿದ್ದೀವಿ ಈ ರೀತಿ ವೀಡಿಯೋ ಶೂಟ್ ಎಲ್ಲನೂ. ನೋಡಿ ಹುಡುಗಿರು ಸೊ ಎಲ್ಲ ಹೋಗ್ತಾ ಇದ್ದಾರೆ ಒಂದು ಹತ್ರ ಇದು ಮಾಡೋದಕ್ಕೆ. ಪಾಪ ಅರೆಬರೆ ಇದರಲ್ಲಿ ಪಾಪ ಅವರು ತುಂಬ ಬ್ಯುಸಿ ಇದ್ರೆ ಹೇಳ್ರಿ, ಅದಕ್ಕೆ ಜಾಸ್ತಿ ನಾನು ಅದ್ರ ಬಗ್ಗೆ ಕೇಳೋಕ್ಕೆ ಹೋಗಲಿಲ್ಲ, ಮಾತಾಡೋಕ್ಕೆ ಹೋಗಲಿಲ್ಲ. ನೆಕ್ಸ್ಟ್ ನಾನು ಕ್ಲಿಯರಾಗಿ ಶೇರ್ ಮಾಡ್ಕೊತೀನಿ. ಅಲ್ಲಿಂದ ಮಾತೃಶ್ರೀ ಹಾಸ್ಪಿಟ್ಲಿಗೆ ಬಂದಿದ್ದು, ಡೆಲಿವರಿ ಸಿಜರಿನ್ ಆಗಿತ್ತು. ನಮ್ಮ ಮನೆಯವರು ಇದ್ದಾರಲ್ಲ ಅವ್ರ ತಮ್ಮನ ಹೆಂಡ್ತಿಗೆ, ಅದಕ್ಕೆ ಪಾಪನು ಮತ್ತು ಇವಳನ್ನ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಹಣ್ಣು ಬ್ರೆಡ್ ಎಲ್ಲ ತೊಗೊಂಡು ಬಂದ್ವಿ. ಸೊ ಬಂದು ನಾನು ನಮ್ಮ ಮನೆಯವರಿಬ್ಬರು ನೋಡ್ಕೊಂಡು ಮಾತಾಡಿಸ್ಕೊಂಡು ನೆಕ್ಸ್ಟ್ ಊರ ಕಡೆ ಹೊರಡಬೇಕು. ಇನ್ನೂ ಒಂದು 2 ಡೇಸ್ ಇಲ್ಲೇ ಇರ್ತಾರೆ ಇವರು, ಅದಾದಮೇಲೆ ಬರ್ತಾರೆ ಡಿಸ್ಚಾರ್ಜ್ ಮಾಡ್ಕೊಂಡು. ಅದಕ್ಕೋಸ್ಕರ ಸೊ ಇವರೆಲ್ಲ ಕೂತಿದಾರಲ್ಲ, ಸೊ ಇವರೆಲ್ಲರೂ ನೋಡ್ಕೊಂಡು ಹುಡುಗಿನ ಕರ್ಕೊಂಡು ಹೋಗ್ತಾರೆ ಮತ್ತೆ ಊರಿಗೆ. ಹಾಗಾಗಿ ಇವನೇ ನೋಡ್ರಿ ನನ್ನ ಮನೆಯವರ ತಮ್ಮ ಚಿಕ್ಕವನು. ಈ ರೀತಿ ಇತ್ತು ಇವತ್ತಿನ ವೀಡಿಯೋ. ಸಿಗೋಣ ನಾಳೆ.